ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲ್ ಸೇರಿದ್ದಾರೆ. ಈ ಬಗ್ಗೆ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರು ಮಾತನಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲಿಗೆ ದರ್ಶನ್ ಹೋಗಿದ್ದಾರೆ. ಈ ಬಗ್ಗೆ ಓಂ ಪ್ರಕಾಶ್ ರಾವ್ ಅವರು ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಘನಘೋರ. ಈ ಥರ ಚಿತ್ರಹಿಂಸೆ ಕೊಡಬಾರ್ದಾಗಿತ್ತು. ದೊಡ್ಡ ನಟನಾಗಿ ಆ ಸ್ಥಾನದಲ್ಲಿ ನಿಲ್ಲಬಾರ್ದಾಗಿತ್ತು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಪೊಲೀಸ್ ಅಧಿಕಾರಿಗಳಿಗೆ ಹ್ಯಾಟ್ಸ್ ಆಫ್ ಅಂತೆಲ್ಲ ಮಾತಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ಈಗ ನ್ಯಾಯಾಂಗ ಬಂಧನದಲ್ಲಿ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಿರ್ದೇಶಕರಾದ ಓಂ ಪ್ರಕಾಶ್ ಅವರಿದ್ದಾರೆ. ಸರ್, ಮೊದಲೇದಾಗಿ ಹೇಳೋದಾದ್ರೆ, ನೀವು ದರ್ಶನ್ ಅವರು ಸಾಕಷ್ಟು ವರ್ಷಗಳಿಂದ ಒಡನಾಟಿಗಳು, ಅವ್ರಿಗೆ ಸಿನಿಮಾಗಳನ್ನು ಮಾಡಿದ್ದೀರಾ, ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದೀರಾ. ಇವತ್ತು ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಏನು ಹೇಳ್ತೀರಾ ಸರ್? ಕನ್ನಡ ಇಂಡಸ್ಟ್ರಿನಲ್ಲಿ ಈಗಿನ ಜನ್ರೇಷನಲ್ಲಿ ತುಂಬ ಜನ ನಾಯಕ ನಟರಿದ್ದಾರೆ. ಆ ನಾಯಕ ನಟರಲ್ಲಿ ತುಂಬ ಅಭಿಮಾನಿ ಬಳಗನ ಹೊಂದಿ ಅವ್ರಿಗೋಸ್ಕರ ನಾವು ಪ್ರಾಣನೂ ಕೊಡ್ತೀವಿ ಅಂತ ಹೇಳುವಂಥ ಅಭಿಮಾನಿಗಳೇ ಹೊಂದಿ ಕೋಟ್ಯಾಂತರ ಜನಗಳ ಪ್ರೀತಿ ಸಂಪಾದನೆ ಮಾಡಿರೋ ಅಂಥ ನಟ ಅಂದರೆ ದರ್ಶನ್. ಸೊ ಅವರು ಇವತ್ತಿನ ದಿನ ಇಂಥ ಅಭಿಮಾನಿ ಬಳಗ ಇಟ್ಕೊಂಡು ಇಷ್ಟೊಂದು ಜನ ಪ್ರೀತಿಸೋ ಜನಗಳು, ಪ್ರೊಡ್ಯೂಸರ್ಸು ಇವರೆಲ್ಲ ಇಟ್ಕೊಂಡು ಇದು ಸಣ್ಣ ವಿಷಯ. ಇದು ಏನೋ ನಾವು ಆನೆ ಜೊತೆ ಗುದ್ದಾಡಿ ಕೆಲಸ ಈ ಥರ ಹೋಗಿ ನಿಂತ್ಕೊಂಡಿದ್ದೀವಿ ಅಂದರೆ ಒಂದು ಅರ್ಥ ಇರುತ್ತೆ. ಅವ್ರು ಏನೂ ಅಲ್ಲ ಪಾಪ. ರೇಣುಕಾಸ್ವಾಮಿಯವರು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ವ್ಯಕ್ತಿ. ಆಮೇಲೆ ಅವರು ಮಾಡಿರೋದು ಮೆಸೇಜಸ್ಸು, ಓನ್ಲಿ ಮೆಸೇಜಸ್ಸು. ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ. ಅವರು ಬಂದ್ಬಿಟ್ಟು ಹಿಂಗೆ ಹಾಗೆ ಅಂತೇಳಿ ತಪ್ಪಾಗಿ ನಡ್ಕೊಂಡಿದ್ದಾಗಲಿ ಇದಾಗಲಿ ಇಲ್ಲ. ಏನಕ್ಕೆ ಅವ್ರ ಮೇಲೆ ಈ ಥರ ಪ್ರಯೋಗ ಅನ್ನೋದು ನನಗೆ ತುಂಬ ತಪ್ಪು ಅಂತ ಅನ್ನಿಸ್ತು ಸರ್. ಇದನ್ನು ಯಾರೇ ಮಾಡಿರಲಿ. ಆಮೇಲೆ ನಮ್ಮ ಕರ್ನಾಟಕ ಪೊಲೀಸ್ ಇವತ್ತು ಏನು ನಡ್ಕೊಂಡಿದ್ದಾರೆ ಮತ್ತು ಅವ್ರೇನು ಸ್ಟೆಪ್ ತೊಗೊಂಡಿದ್ದಾರೆ ಇಸ್ ಎ ಗ್ರೇಟ್. ಇತಿಹಾಸದಲ್ಲಿ ದಾಖಲೆ ಆಗುತ್ತೆ ಈ ವಿಷಯ. ಮುಂದೆ ತಪ್ಪು ಮಾಡೋರಿಗೂ ಕೂಡ ಇದು ಅನಿಸುತ್ತೆ. ಬಟ್ ದರ್ಶನ್ ಅವರು ಆ ಜಾಗದಲ್ಲಿ ನಿಂತಿರೋದು ನನಗೆ ಇಷ್ಟ ಆಗಲಿಲ್ಲ ಸರ್. ಅಂಥ ಮೇಧಾವಿ ನಟ, ಎಷ್ಟೊಂದು ಅಭಿಮಾನಿ ಬಳಗ ಇಟ್ಕೊಂಡು ಅವ್ರ ಅಭಿಮಾನಿಗಳಿಗೆ ಇವತ್ತು ಎಷ್ಟು ಬೇಜಾರಾಗ್ತಿದೆ. ಮತ್ತು ಅವರು ಸಹ ಅಲ್ಲಿ ನಿಂತ್ಕೊಂಡಿರೋದ್ರಿಂದ ಅವ್ರನ್ನ ನೋಡ್ತಾ ಇರೋ ನಮಗೆ ಇನ್ನೆಷ್ಟು ಬೇಜಾರಾಗ್ತಿದೆ. ಸೊ ಅದು ನನಗೆ ತುಂಬಾ ನಂಗೆ ತುಂಬಾ ಬೇಜಾರಾಗ್ತಿದೆ ಸರ್. ಆ್ಯಕ್ಚುಲಿ ಸರ್, ದರ್ಶನ್ ಅವ್ರನ್ನ ನೀವು ಸಾಕಷ್ಟು ಹಿಂದಿನಿಂದನೇ ಬಲ್ಲವರು. ಅವ್ರಿಗೆ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದೀರಾ. ನೀವು ಕಂಡಂತೆ ದರ್ಶನ್ ಹೇಗೆ ಸರ್? ನಾನು ಈಗ ಅವ್ರನ್ನ ಮೀಟ್ ಮಾಡಿ ಒಂದು 10 ವರ್ಷ ಆಯಿತು. ಆ್ಯಕ್ಚುಲಿ ನನ್ನ ಅವರ ಒಡನಾಟ ಆಗಿರ್ಬೋದು ಮತ್ತು ಫೋನ್ ಕಾನ್ವರ್ಸೇಷನ್ ಆಗಿರ್ಬೋದು, ನನ್ನ ಅವ್ರ ಜೊತೆ ಕೆಲಸ ಆಗಿರ್ಬೋದು, 10 ವರ್ಷ ಆಯಿತು ಗ್ಯಾಪು. ಈ ಒಂದು 10 ವರ್ಷದಲ್ಲಿ ಅವರು ಯಾವ ರೀತಿ ಚೇಂಜ್ ಆಗಿದ್ದಾರೆ, ಅವ್ರು ಯಾವ ರೀತಿ ಬದಲಾಗಿದ್ದಾರೆ ಲೈಫ್ ಟೈಮಲ್ಲಿ. ಆಮೇಲೆ ಅವರು ಸುತ್ತಮುತ್ತ ಯಾರ್ಯಾರಿದ್ದಾರೆ, ಅವರು ಬಳಗ ಮತ್ತು ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ಸರ್. ಈ ಒಂದು 10 ವರ್ಷದಿಂದ ಇರೋ ದರ್ಶನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಮಾತಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್. ಅಷ್ಟು ಈಸ್ ಎ ಗ್ರೇಟ್ ಕ್ಯಾರೆಕ್ಟರ್ ಅವರು. ನಾನು ಅವ್ರನ್ನ ತುಂಬ ಹತ್ರದಿಂದ ಬಲ್ಲೆ. ನನಗೆ ಗೊತ್ತು ನಂಗೆ ಅವ್ರ ಬಗ್ಗೆ ಏನು ಅಂತೇಳಿ. ತುಂಬ ಒಡನಾಟ. ಈಸ್ ಎ ಪ್ರೀತಿಸೋದ್ರಲ್ಲಿ ನಂಬರ್ 1 ವ್ಯಕ್ತಿ. ಎಷ್ಟೋ ಜನ ನಾಯಕ ನಟರಿದ್ದಾರೆ. ಅವರಲ್ಲಿ ಒಬ್ಬ ನಿರ್ದೇಶಕ ಓಂ ಪ್ರಕಾಶ್. ಆಮೇಲೆ ಎಸ್ಪೆಷಲಿ ಕನ್ನಡಿಗ ಅಂತ. ಬೇರೆ ಕೆಲವು ಹೀರೋಸ್ ಎಲ್ಲ ನಮಗೆ ಯಾವ ಡೈರೆಕ್ಟರ್ ಆದರೂ ಪರವಾಗಿಲ್ಲ, ತಮಿಳಿಂದ ತೆಲುಗುವಿಂದ ಬರಲಿ, ಹಿಂದಿಯಿಂದ ಬರಲಿ, ತೆಲುಗಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆದರೂ ಪರವಾಗಿಲ್ಲ, ಇಲ್ಲಿ ಡೈರೆಕ್ಟರ್ ಆಗಲಿ, ತಮಿಳಲ್ಲಿ ಯಾರಾದರೂ ಒಬ್ಬ ಅಸೋಸಿಯೇಟ್ ಆದರೂ ಪರವಾಗಿಲ್ಲ, ಇಲ್ಲಿ ಡೈರೆಕ್ಟರ್ ಆಗಲಿ, ನಮ್ಮ ಕನ್ನಡದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ಸು ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಕೆಲಸ ಕೊಡಬೇಕು ಅನ್ನೋ ಮನೋಭಾವನೆನ ಮೀರಿ ನಮ್ಮ ಕನ್ನಡಿಗರೇ ನಿರ್ದೇಶಕರಾಗಬೇಕು ನನ್ನ ಸಿನಿಮಾಗಳಿಗೆ ಅಂತೇಳಿ ಕೆಲಸ ಮಾಡಿಸಿದಂಥ ವ್ಯಕ್ತಿ ಸರ್ ಅವರು. ಅವ್ರಿಗೆ ದರ್ಶನ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರಾ? ಅಥವಾ ಈ ಇನ್ಸಿಡೆಂಟ್ ಆದಮೇಲೆ ಅವ್ರ ಜೊತೆ ಸಿನಿಮಾನು ಬೇಡ ಏನು ಬೇಡ ಅಂತ ಏನು ಅನಿಸುತ್ತಾ? ಹೇಗೆ ಸರ್? ಈ ಒಂದು 10 ವರ್ಷದಲ್ಲಿ ನಾವು ಮೀಟ್ ಮಾಡೂ ಇರಲಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಅವರು ನನಗೇನು ಫೋನ್ ಮಾಡಿಲ್ಲ. ಒಂದು ರೀಸೆಂಟಾಗಿ ಒಂದು ವರ್ಷದ ಹಿಂದೆ ನಾನು ಸಿನಿಮಾ ಮಾಡಬೇಕು, ನನಗೂ ಕಮರ್ಷಿಯಲ್ ಹೀರೋಸ್ ಬೇಕು, ನನಗೆ ಕೆಲಸ ಮಾಡೋಕ್ಕೆ ಒಬ್ಬ ನಾಯಕ ನಟ ಬೇಕಲ್ಲ. ಆಯಿತು, ನಾನೇ ತಲೆ ಹೋಗೋದ್ರಲ್ಲಿ ಏನು ತಪ್ಪೇನಿದೆ, ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂಥೇಳಿ ಕತೆ ರೆಡಿ ಮಾಡಿಕೊಂಡು ಅವ್ರ ಹತ್ರ ಭೇಟಿ ಮಾಡಿದೆ ಸರ್ ನಾನು. ಆಮೇಲೆ ಅವ್ರಿಗೊಂದು ಫಸ್ಟ್ ನಾನು ಕೇಳಿದ್ದೆ ಅದು. ಯಾಕೆಂದರೆ ಯಾರಿಂದ ತಪ್ಪಾಗಿದೆಯೋ ಗೊತ್ತಿಲ್ಲ, ಅದು ನೋ ಪ್ರಾಬ್ಲಮ್ ಸರ್. ನನ್ನಿಂದ, ಯಾಕೆಂದರೆ ಒಬ್ಬ ಕಲೆಗಾರನಿಗೆ, ಒಬ್ಬ ಕೆಲಸಗಾರನಿಗೆ ಬೆಲೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾನೇ ಅವ್ರಿಗೆ ಸಾರಿ ಕೇಳಿದೆ. ಸರ್, ನನ್ನಿಂದ ಏನೇ ತಪ್ಪು ನಿಮ್ಗೆ ಅನಿಸಿದರೆ, ನಿಮ್ಮ ಮನಸ್ಸಿಗೆ ಬಂದಿದ್ದರೆ ದಯವಿಟ್ಟು ನನಗೆ ಕ್ಷಮಿಸಿ ಸರ್. ನಾವಿಬ್ಬರು ಸೇರಿ ಒಂದು ಸಿನಿಮಾ ಮಾಡೋಣ, ಇಂಡಸ್ಟ್ರಿಗೆ ಬೇಕು ಇವತ್ತು.
ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಬೇಕು, ಹೊರ ರಾಜ್ಯದವ್ರಿಗೆ ಬೇರೆಯವ್ರಿಗೆ ನಾವೆಲ್ಲ ಚಾಲೆಂಜಿಂಗಾಗಿ ಸಿನಿಮಾ ಮಾಡ್ತೀವಿ ಅಂತ ಹೇಳಬೇಕು ಅಂತ. ನಾನು ಬೇರೆಯವ್ರ ಹತ್ರನೂ ಹೋಗ್ಬೋದಾಗಿತ್ತು, ಬೇರೆಯವ್ರ ಹತ್ರ ನನ್ನ ಅಷ್ಟು ಒಡನಾಟ ಇಲ್ಲ ಸರ್. ನಾನು ಅಷ್ಟೊಂದು ನನಗೆ ಒಡನಾಟ ಇದ್ದದ್ದು ಇವ್ರ ಹತ್ರ, ನನಗೆ ಇಲ್ಲಿ ಬೆಲೆ ಸಿಗುತ್ತೆ ಅಂತಲೇ ನಾನು ಅವ್ರ ಹತ್ರಕ್ಕೆ ಹೋಗಿದ್ದು. ನಾನು ಅಲ್ಲಿ ಹೋಗಿ ಮಾತಾಡಿದೆ, ಎಲ್ಲ ಆಯಿತು. ಬಟ್ಟು ಸ್ವಲ್ಪ ಗ್ಯಾಪ್ಗಳಾಯಿತು, ಇದಾಯಿತು ಸರಿ. ಆಮೇಲೆ ಬೇರೆ ಯಾವುದೋ ಸಿನಿಮಾಗಳೆಲ್ಲ ಕಮಿಟ್ ಆಗಿದ್ರು ಅವರು. ಸೊ ಆ ಒಂದು ಉದ್ದೇಶದಲ್ಲಿ ಸರಿ ಲೇಟ್ ಆಗುತ್ತೆ, ನಾನು ಕೆಲಸ ಮಾಡಬೇಕಲ್ಲ ಅಂತೇಳಿ. ಆ್ಯಕ್ಚುಲಿ ಈಗ ನಾನು ಮಾಡ್ತಿರೋ ಫಿನಿಕ್ಸ್ ಸಿನಿಮಾ ನಾನು ಅವ್ರಿಗೆ ಮಾಡಿದ್ದು ಕತೆ. ಇವಾಗ ನಡೀತಾ ಇದೆ ಸರ್? ಈಗ ನೋಡಿ 60% ಆಗಿದೆ ಸರ್. ನಾಳೆನೂ ಶೂಟಿಂಗ್ ಇದೆ ಇದರಲ್ಲಿ ಪುಟ್ಟಣ್ಣ ಸ್ಟುಡಿಯೋದಲ್ಲಿ. ಕೆಲಸ ಮಾಡ್ತಿದ್ದೀವಿ ಸರ್ ನಾವು. ಅದನ್ನು ಮಾತುಕತೆ ಆಗಿತ್ತು, ಆದರೆ ಸಿನಿಮಾ ಮಾಡಬೇಕಂತ ಮಾತುಕತೆ ಆಗಿತ್ತು. ಆದರೆ ಡೇಟ್ಸು ಮತ್ತೆ ಲೇಟ್ ಆಗೋ ಕಾರಣದಿಂದ ನೀವು ಅವರು ನಾನು ವರ್ಕ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಆ ಒಂದು ಉದ್ದೇಶದಲ್ಲಿ ನಾನು ಮೂವ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ, ಓಕೆ, ನೋ ಪ್ರಾಬ್ಲಮ್, ಮುಂದೆ ಯಾವಾಗ ಆದರೂ ಆಗಲಿ, ಅದೇನು ತೊಂದರೆ ಇಲ್ಲ ಅಂತೇಳಿ ಸುಮ್ಮನೆ ಅದೇ ಅಷ್ಟೇ. ಪ್ರಸಕ್ತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲೇ ಇದೊಂದು ಕುಕೃತ್ಯ ಅಂತಲೇ ಇದಾಗಿರ್ತಕ್ಕಂಥದ್ದು. ಈ ಒಂದು ಘಟನೆ ಬಗ್ಗೆ ರೇಣುಕಾಸ್ವಾಮಿ ಅವರ ಒಂದು ಕುಟುಂಬದವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್? ನಾನು ಆಗಲೇ ಒಂದು ಮಾತಂದೆ, ರೇಣುಕಾಸ್ವಾಮಿಯವರು ಮಾಡಿದ್ದು ಘನಘೋರ ಅಪರಾಧ ಅಲ್ಲ. ಏನೋ ಅವ್ರಿಗೆ ತಲೆ ಕೆಟ್ಟು ಮಾಡಿರ್ಬೋದು, ಇಲ್ಲ ಗೊತ್ತಿಲ್ಲದೆ ಮಾಡಿರ್ಬೋದು, ಇಲ್ಲ ಬೇಕು ಅಂತಲೇ ಮಾಡಿರ್ಬೋದು. ಅದಷ್ಟು ಮೆಸೇಜಸ್ ಅಷ್ಟೇ, ಪ್ರಾಕ್ಟಿಕಲಾಗಿ ಏನೂ ನಡೆದಿಲ್ವಲ್ಲ. ಇದನ್ನು ಕ್ಷಮಿಸುವಂಥವ್ರು ಇದೆಯಾ? ನಿಮಗೆ ಯಾಕಿಲ್ಲ? ಯಾಕೆ ಬರಲಿಲ್ಲ ನಿಮಗೆ? ನೀವೊಂದು ಮಾತು ಹೇಳಿದ್ರೆ, ನೀವೊಂದು ವಿಷಯ ಹೊರಗಡೆ ಹೇಳಿದ್ರೆ ನಿಂತು ಮಾಡೋವಂಥ ವ್ಯಕ್ತಿಗಳು ಕೋಟ್ಯಾಂತರ ಜನ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ನೀವು ಒಂದು ಅಷ್ಟೊಂದು ಪ್ರೀತಿ ಮಾಡ್ತಾರೆ, ಡಿಪಾರ್ಟ್ಮೆಂಟಲ್ಲಿ ನಿಮ್ಮನ್ನು ಇಷ್ಟಪಡೋರು ಎಷ್ಟು ಜನ ಇದ್ದಾರೆ. ನಾನು ನೋಡಿದ್ದೀನಿ. ನಾನು ಎಷ್ಟು ಜನ ಹೊರಗಡೆ ಎಲ್ಲ ಹೋದಾಗ, ಏನು ಸರ್ ಈ ಥರ ನಿಮ್ಮ ಅಯ್ಯ ಸಿನಿಮಾ ಪೊಲೀಸ್ ಅಧಿಕಾರಿ ಪಾತ್ರ ಮಾಡಿಸಿದ್ರಿ, ಆ ಥರ ಈ ಥರ ಅಂತೇಳಿ ಅವ್ರ ಬಗ್ಗೆ ಅಷ್ಟು ಲವ್ ಮಾಡ್ತಿರೋಂಥ ವ್ಯಕ್ತಿಗಳು ಒಂದು ಮಾತು ಹೇಳಿದರೆ ಅವರೇ ನೋಡ್ಕೊಂಡಿರೋರು. ಬಟ್ ಯಾರೇ ನೇತೃತ್ವದಾಗಲಿ ಈ ವಿಷಯ ನಡೆದಿರಲಿ, ಇದು ತುಂಬ ತುಂಬ ಘನಘೋರ ಅಪರಾಧ, ನಡಿಬಾರ್ದು ಸರ್. ತುಂಬ ತಪ್ಪು. ಅವರು ಫ್ಯಾಮಿಲಿಗೆ ಯಾರು ಉತ್ತರ ಕೊಡ್ತಾರೆ? ಏನೇ ಸಮಾಧಾನ ಮಾಡ್ಬೋದು, ಹೋಗಿರೋ ಪ್ರಾಣ ಮತ್ತೆ ತಂದು ಕೊಡೋಕ್ಕಾಗುತ್ತಾ? ತುಂಬ ತಪ್ಪು. ಆಮೇಲೆ ಆ ರೀತಿ ಚಿತ್ರಹಿಂಸೆ ಕೊಟ್ಟು ನಾನು ಕೆಲವು ಫೋಟೋಸ್ ಎಲ್ಲ ನೋಡಿದೆ, ತುಂಬ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ನಿಮ್ಮನ್ನ ನಂಬಲ್ಲ, ನನಗೆ ಅವತ್ತು ರಾತ್ರಿ ನಿಜವಲ್ಲೂ ನಂಗೆ ನಿದ್ದೆ ಬರಲಿಲ್ಲ. ಏನಯ್ಯ ಈ ಥರ ಎಲ್ಲ ಇದು ಮಾಡಬೇಕಾ ಅಂತ. ತುಂಬ ಘಟನೆಗಳು ನಡೆದಿದೆ ಕರ್ನಾಟಕದಲ್ಲಿ. ಇದು ಒಬ್ಬ ಕಲಾವಿದನಾಗಿ, ಮೇರು ನಟನಾಗಿ, ಒಬ್ಬ ದೊಡ್ಡ ಕಲಾವಿದ, ಇವತ್ತಿನ ತುಂಬ ಅಭಿಮಾನಿ ಬೆಳೆಸ್ಕೊಂಡಿರುವಂಥ ವ್ಯಕ್ತಿ. ಇಂಥ ವ್ಯಕ್ತಿನ ಮೂಲವಾಗಿ ಇಟ್ಕೊಂಡು ನಡೆದಿರುವಂಥ ಈ ಕೃತ್ಯ ನಡಿಬಾರ್ದಾಗಿತ್ತು. ರೇಣುಕಾಸ್ವಾಮಿಯವ್ರಿಗೆ ಕಳ್ಕೊಂಡಿರೋ ಆ ಮೇಡಮ್ಗಾಗಿರ್ಬೋದು, ತಂದೆ ತಾಯಿಯವ್ರಿಗೆ ನಾವು ಸಾಂತ್ವನ ಹೇಳ್ಬೋದು, ಸಮಾಧಾನ ಹೇಳ್ಬೋದು. ದಯವಿಟ್ಟು ಅವ್ರನ್ನ ಕಳ್ಕೊಂಡಿರೋ ಇದನ್ನು ಭಗವಂತ ಅವ್ರಿಗೆ ಇದು ಕೊಡಲಿ, ಮುಂದಕ್ಕೆ ಅವ್ರಿಗೆ ಒಳ್ಳೇದು ಮಾಡಬೇಕು, ಅವ್ರಿಗೆ ನ್ಯಾಯ ಸಿಗಬೇಕು. ತಪ್ಪಿತಸ್ಥರು ಯಾರೇ ಆಗಿರಲಿ, ನಿಂತಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಸರ್ಕಾರ ಇದೆ, ಎಲ್ಲರೂ ಇದ್ದಾರೆ. ಅವ್ರಿಗೆ ಖಂಡಿತ ಯಾರೇ ಆಗಿರಲಿ ಅದು ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ, ಅದು ಖಂಡಿತ ಶಿಕ್ಷೆ ಆಗುತ್ತೆ, ಅದೇನು ತೊಂದರೆ ಏನಿಲ್ಲ. ಅದಕ್ಕೆ ಕಾರಣಕರ್ತರಾಗಿದ್ದರೆ 100% ನೋಡ್ಕೊಳ್ತಾರೆ. ನಾವು ಹೀಗೆ ನಡಿಬೇಕು ಅನ್ನೋದಕ್ಕೆ ನಾವ್ಯಾರು? ಹೀಗೆ ಮಾಡಬೇಕು, ಹೀಗೆ ಮಾಡೋದಕ್ಕೆ ವಿ ಆರ್ ನಾಟ್ ಜಡ್ಜಸ್. ನಾವು ಓನ್ಲಿ ಪಬ್ಲಿಕ್ ಅಷ್ಟೇ, ನೋಡ್ತಾ ಇದ್ದೀವಿ. ಮೀಡಿಯಾದಲ್ಲಿ ಬರೋ ವಿಷಯಗಳನ್ನ ನೋಡ್ತಿದ್ದೀವಿ, ನಡೀತಿರೋ ಡಿಪಾರ್ಟ್ಮೆಂಟಲ್ಲಿ ನಡೀತಿರೋ ವಿಷಯಗಳನ್ನ ಹೇಳ್ತಿದ್ದೀವಿ. ಯಾರೂ ಬಂದು ಎದುರುಗಡೆ ಏನು ನಮ್ಮ ಹತ್ರ ಏನು ನಮಗೇನು ಗೊತ್ತಿಲ್ವಲ್ಲ. ಸೊ ಈ ಒಂದು ವಿಷಯದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವರು. ಅದು ನಮಗೂ ತುಂಬಾ ಬೇಜಾರಾಗುತ್ತೆ. ಸೊ ಮುಂದೆ ಅದಾಗಲಿ. ಬಟ್ ಗೌರ್ಮೆಂಟು ಮತ್ತು ಜಡ್ಜಸ್ಸು ಮತ್ತು ಲಾ ಇದೆ, ಅದನ್ನು ಪೊಲೀಸ್ ಎಲ್ಲ ನೋಡ್ಕೊಳ್ತಾರೆ ಸರ್, ಅಷ್ಟು. ಇದಿಷ್ಟು ದರ್ಶನ್ ಅವರ ಒಡನಾಟಿ ಹಾಗೂ ಅವ್ರಿಗೆ ಸಿನಿಮಾಗಳನ್ನು ಮಾಡಿದಂತಹ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.